ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ವೀಕ್ಷಕರೇ, ಈಗ ನಾನು ಬ್ರಾಹ್ಮಣರದಿನ್ನೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿದ್ದೇನೆ. ಈ ಶಾಲೆಯು ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಹೊಂದಿ ಜನಪ್ರಿಯವಾಗಿದೆ. ಬನ್ನಿ ಇದರ ವೈಶಿಷ್ಟ್ಯತೆಯ ಕುರಿತು ತಿಳಿದುಕೊಳ್ಳೋಣ. ಹಳ್ಳಿ ಜನರ ಹೃದಯ ಗೆದ್ದ ಹಳ್ಳಿ ಮೇಷ್ಟ್ರು, ನಮ್ಮೂರು ಶಾಲೆಯ ಮೇಷ್ಟ್ರು ನಮ್ಮೂರಿನ ಮಗನಿದ್ದಂತೆ. ಗ್ರಾಮಸ್ಥರ ಅಭಿಮತ. ಪುಟ್ಟ ಹಳ್ಳಿಯ ಪುಟ್ಟ ಶಾಲೆಯ ದೊಡ್ಡ ಸಾಧನೆ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬ್ರಾಹ್ಮಣರದಿನ್ನೆ ಗ್ರಾಮವು ಒಂದು ಪುಟ್ಟ ಹಳ್ಳಿ. ಇಲ್ಲೊಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯು ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹಲವಾರು ಸಾಧನೆಗಳನ್ನು ಮಾಡಿ ಪ್ರಶಸ್ತಿ ಪುರಸ್ಕಾರಗಳನ್ನು ಸಹ ಪಡೆದು ಮಾದರಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣವೆನ್ನುತ್ತೀರಾ? ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಶಂಕರ್ ಅವರು. ಇವರ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಹಳ್ಳಿ ಜನರ ಹೃದಯ ಗೆದ್ದಿದೆ. ನಮ್ಮೂರ ಶಾಲೆಯ ಮೇಷ್ಟ್ರು ನಮ್ಮೂರ ಮಗನಿದ್ದಂತೆ ಎಂಬ ಭಾವನೆ ಹಳ್ಳಿ ಜನರಲ್ಲಿ ಮೂಡಿದೆ. ಈ ಪುಟ್ಟ ಶಾಲೆಯ ವಿಶೇಷತೆಗಳ ಬಗ್ಗೆ ನಾವು ಕೂಡ ತಿಳಿದುಕೊಳ್ಳೋಣವೇ? ಈ ಕುರಿತ ಒಂದು ಸಂಕ್ಷಿಪ್ತ ಸಂದರ್ಶನ ವರದಿ ವೀಕ್ಷಿಸಿ. ನನಗೆ ಸುಮಾರು ಮಂದಿ ಶಿಕ್ಷಕರು ಮತ್ತು ಇತರೆ ಸ್ನೇಹಿತರು, ಮಾಧ್ಯಮ ಮಿತ್ರರು ಎಲ್ಲ ಹೇಳ್ತಾ ಇದ್ರು, ಬ್ರಾಹ್ಮಣರದಿನ್ನೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣ ನಿಜಕ್ಕೂ ಕೂಡ ಯಾವುದೇ ಉದ್ಯಾನವನಕ್ಕಿಂತ ಕಡಿಮೆ ಇಲ್ಲ, ಅಂತಹ ಒಂದು ಸುಂದರ ಪರಿಸರವನ್ನು ಹೊಂದಿದೆ ಅಂತ. ನನಗೂ ಬಹುದಿನದಿಂದ ಒಂದು ಆಸೆ ಇತ್ತು ನಿಮ್ಮ ಶಾಲೆಯ ಆವರಣವನ್ನು ನೋಡಬೇಕು ಅಂತೇಳಿ. ಈ ದಿವಸ ನನಗೆ ಅಂತಹ ಒಂದು ಸೌಭಾಗ್ಯ ದೊರೆತು ಬಂದಿದೆ. ಸರ್, ಈಗ ಮುಖ್ಯವಾಗಿ ತಾವು ಇಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? 2010-11ರಲ್ಲಿ ಬಂದವನು ಸರ್. ಈಗ 15 ವರ್ಷ ತುಂಬಿತು ಸರ್. 15 ವರ್ಷಗಳಿಂದ ಇಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಅಂದರೆ ಇಲ್ಲೇನು ಸಹ ಶಿಕ್ಷಕರಾಗೋ ಅಥವಾ ಮುಖ್ಯ ಶಿಕ್ಷಕರಾಗಿ ಸರ್? ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಈ ಬ್ರಾಹ್ಮಣರದಿನ್ನೆ ಅಂತ ಹೇಳಿದ್ರೆ ಇಲ್ಲಿ ಇದು ಒಂದು ಪುಟ್ಟ ಹಳ್ಳಿ ಅಂತ ನಾನು ಭಾವಿಸಿದ್ದೇನೆ. ಸುಮಾರು ಎಷ್ಟು ಮನೆ ಇರ್ಬೋದು ಸರ್ ಇಲ್ಲಿ? ಸರ್, ವಾಸದ ಮನೆಗಳು ಒಂದು 82 ಮನೆ ಇದೆ ಸರ್. 82 ಮನೆ ಇದೆ. ತಾವು ಅವತ್ತಿಂದ ಸುಮಾರು 15 ವರ್ಷಗಳಿಂದ ಇಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ಅಂದರೆ ಸಾಕಷ್ಟು ಜನರು ಹೇಳ್ತಾರೆ, ನಮ್ಗೆ ಒಳ್ಳೆ ಮಾಸ್ಟ್ರು ಸಿಕ್ಕಿದ್ದಾರೆ, ಒಳ್ಳೆ ಪ್ರವಚನಗಳು ಹೇಳ್ಕೊಡ್ತಾರೆ ಅಂತ. ಅದ್ರ ಜೊತೆಗೆ ನೀವು ಇಲ್ಲಿ ಒಳ್ಳೆಯ ಪರಿಸರ ಪ್ರೇಮಿಯಾಗಿ ಸುಂದರ ಒಂದು ಪರಿಸರವನ್ನು ಕೂಡ ನಿರ್ಮಿಸಿದ್ದೀರಿ. ನಿಮಗೆ ನನ್ನ ವತಿಯಿಂದ ತಮಗೆ ಧನ್ಯವಾದಗಳನ್ನು ಕೂಡ ಹೇಳಬಯಸ್ತೇನೆ. ಸರ್, ತಾವು ಈ ಶಾಲೆಗೆ ಬರುವುದಕ್ಕೆ ಮುಂಚೆ ಇಲ್ಲಿನ ಆವರಣ ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಸರ್. ಸರ್, ನಾನು 2010-11ರಲ್ಲಿ ಬಂದಂಥ ಸಂದರ್ಭದಲ್ಲಿ ಕೊಠಡಿಗಳು ಸಮರ್ಪಕವಾಗಿರಲಿಲ್ಲ. ಶಾಲಾ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ತಿಪ್ಪೆ ಗುಂಡಿಗಳು ಮತ್ತು ಹಸುಗಳು ಕಟ್ಟಾಕ್ತಕ್ಕಂಥ ಪರಿಸ್ಥಿತಿ ಇತ್ತು. ಯಾವುದೇ ರೀತಿಯಾದಂಥ ಶಾಲಾ ಆವರಣ ಇದು ಅನ್ನೋದಕ್ಕೆ ನಮಗೆ ಹೇಳ್ಕೊಳೋದಕ್ಕೆ ಇರಲಿಲ್ಲ ಸರ್. ಆಮೇಲೆ ಬಂದ ತಕ್ಷಣ ನಾನು ಊರವ್ರನ್ನ ಸಂಪರ್ಕ ಮಾಡಿ, ಈಗ ಶಾಲೆ ಅಂದರೆ ಒಂದು ದೇವಸ್ಥಾನಕ್ಕೆ ಸಮಾನ, ಅದಕ್ಕೆ ಅಚ್ಚುಕಟ್ಟಾದಂಥ ಸ್ಥಳ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಸಾಕಷ್ಟು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಮಕ್ಕಳಲ್ಲಿ ಕಲಿಕಾ ವಾತಾವರಣ ಉಂಟಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಸಭೆ ಕರೆದು ಮಾತಾಡಿದಾಗ ಎಲ್ಲ ಊರಿನವರು ಒಪ್ಪಿಗೆ ಕೊಟ್ಟು ಸರ್, ನಮಗೆ 1 ಎಕರೆಗೆ 2 ಗುಂಟೆ ಕಡಿಮೆ ಇದೆ. ಇಷ್ಟನ್ನು ಕೂಡ ನಮಗೆ ಈ ಖಾತೆ ಕೂಡ ಆಗಿದೆ. ಈಗ ಪಂಚಾಯತಿಯಿಂದ ಈ ಖಾತೆ ಕೂಡ ಮಾಡಿಸ್ಕೊಂಡು ಸೂಕ್ತ ದಾಖಲೆಗಳು ಕೂಡ ನೀವು ಮಾಡಿ ಇಟ್ಕೊಂಡಿದ್ದೀರಿ. ನಿರ್ವಹಿಸಿ ಮತ್ತೆ ನರೇಗಾ ಯೋಜನೆ ಅಡಿಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ, ಶಾಲಾ ಕಟ್ಟಡ ಒಂದು MLA ಕೋಟೆಯಿಂದ ಶಾಲಾ ಕಟ್ಟಡ ವ್ಯವಸ್ಥೆ ಮಾಡಿದ್ದೀವಿ, ಗ್ರಾಮಸ್ಥರ ಸಹಕಾರದಿಂದ ವಿದ್ಯಾಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ, ನರೇಗಾ ಯೋಜನೆಯಲ್ಲಿ ಆಟದ ಮೈದಾನ, ಆಟದ ಸಾಮಗ್ರಿಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಉತ್ತಮವಾದಂಥ ಶೌಚಾಲಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದರೆ ಊರವರ ಸಹಕಾರ ತುಂಬ ಚೆನ್ನಾಗಿದೆ ಸರ್. ಅಲ್ಲಿಗೆ ಸರ್ಕಾರದಿಂದ ದೊರೆಯುವಂಥ ವಿವಿಧ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಿ. ಹೌದು ಸರ್. ಇದು ಈ ಒಂದು ನಿಮ್ಮ ಒಂದು ಅಭಿವೃದ್ಧಿ ಚಟುವಟಿಕೆಗೆ ಗ್ರಾಮಸ್ಥರ, ಪೋಷಕರ, ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳಿಂದ
ಯಾವ ರೀತಿ ಪ್ರತಿಕ್ರಿಯೆ ಸಿಕ್ತು ಸರ್ ನಿಮಗೆ? ಉತ್ತಮವಾದಂಥ- ಸ್ಪಂದನೆ ಮತ್ತು ಪ್ರತಿಕ್ರಿಯೆ. ಉತ್ತಮವಾದಂಥ ಸ್ಪಂದನೆ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಸರ್. ತಕ್ಷಣ ಸ್ಪಂದಿಸಿ ಈ ಶಾಲೆಗೆ ಬೇಕಾಗಿರುವಂಥ ಮೂಲಭೂತ ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಸ್ಕೊಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯತಿ ವತಿಯಿಂದ. ಬಹುಶಃ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಶ್ರೀಮತಿ ಕವಿತಾ ಮೇಡಮ್ ಅವರು PDO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಮುನಗನಹಳ್ಳಿನಲ್ಲಿ ನಮ್ಮ ಶಾಲೆಗೆ ಸಾಕಷ್ಟು ನರೇಗಾ ಯೋಜನೆಗಳನ್ನು ಅನುಷ್ಠಾನ ಮಾಡಿಕೊಟ್ರು. ಹಾಗೆಯೇ ಊರವ್ರ ಸಹಕಾರ ತುಂಬ ಚೆನ್ನಾಗಿತ್ತು. ಆ ಕೆಲಸಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಮಾಡುವಂಥವ್ರಿಗೆ ಉತ್ತಮ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇಲ್ಲಿ ಕಾರ್ಯನಿರ್ವಹಿಸುವುದು ತುಂಬ ಸಂತೋಷದಾಯಕವಾಗಿದೆ ಸರ್. ತಾವು ತಿಳಿಸಿದ್ರಿ, ಇಲ್ಲಿ ಎಲ್ಲರ ಸಹಕಾರದಿಂದ ಶಾಲಾ ಕಾಂಪೌಂಡು ಹಾಗೂ ಉತ್ತಮವಾದಂಥ ಒಂದು ಶಾಲಾ ಕಟ್ಟಡಗಳು, ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಇಲ್ಲಿ ವಿವಿಧ ರೀತಿಯ ಆಕರ್ಷಕ ಹಾಗೂ ಹಣ್ಣು ಹಂಪಲುಗಳನ್ನು ನೀಡುವಂತಹ ಗಿಡ ಮರಗಳನ್ನು ಬೆಳೆಸಿದ್ದೀರಿ. ಇದ್ರ ಬಗ್ಗೆ ನಿಮಗೆ ಯಾವ ರೀತಿ ಆಸಕ್ತಿ ಬಂತು ಸರ್ ಅದು? ಸರ್, ಇಲ್ಲಿ ನಮಗೆ ಪಕ್ಕದಲ್ಲೇ ತೋಟಗಾರಿಕೆ ಇಲಾಖೆ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯ ಇದೆ ಪಕ್ಕದಲ್ಲಿ. ಅವರು ಸಾಕಷ್ಟು ನಮ್ಮ ಕಾರ್ಯಕ್ರಮಗಳಿಗೆ ಕರೆದಾಗ ಅವರು ತಮ್ಮ ಅಲ್ಲಿ ತೋಟಗಾರಿಕೆ ಕೂಡ ಇರೋದ್ರಿಂದ ಅವರಲ್ಲಿರ್ತಕ್ಕಂಥ ಸಾಕಷ್ಟು ಗಿಡಗಳನ್ನು ಮತ್ತು ಇಕೋ ಕ್ಲಬ್ ಯೋಜನೆ ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ಅದರ ವತಿಯಿಂದಲೂ ಕೂಡ ವಿವಿಧ ಹಣ್ಣಿನ ಗಿಡಗಳನ್ನು ಮುಂದೆ ಮಕ್ಕಳಿಗೆ ಪೌಷ್ಟಿಕವಾದಂಥ ಆಹಾರ ಸಿಗುವಂತಹ ಎಲ್ಲ ಮರದ ಗಿಡಗಳನ್ನು ಕೂಡ ಇಟ್ಟಿದ್ದೀವಿ. ಜೊತೆಗೆ ಮಿಡ್ ಡೇ ಮೀಲ್ಸ್ ಪ್ರಯುಕ್ತ ನಾವು ಕಿಚನ್ ಗಾರ್ಡನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸರ್, ಈಗ ಸಾಮಾನ್ಯವಾಗಿ ಶಾಲಾ ಆವರಣದಲ್ಲಿ ಸಾಕಷ್ಟು ಗಿಡ ಮರಗಳನ್ನು ಎಲ್ಲ ನೆಡ್ತಾರೆ. ಅದರ ಸಂರಕ್ಷಣೆ ಮಾಡೋದು ಬಹಳಷ್ಟು ಕಷ್ಟದಾಯಕ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಬಹುತೇಕ ಕಡೆಗಳಲ್ಲಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ನಾವು ಒಂದು ಸರಳವಾದಂಥ ವಿಧಾನ ಅಳವಡಿಸ್ಕೊಂಡಿದ್ದೀವಿ. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಅಲ್ಲಿ ನೀರು ವ್ಯವಸ್ಥೆ ನಮ್ಮಲ್ಲೇ ಇರೋದ್ರಿಂದ ಬೋರ್ವೆಲ್ ನಮ್ಮ ಶಾಲಾ ಕಾಂಪೌಂಡ್ ಅಲ್ಲೇ ಇರೋದ್ರಿಂದ ಅಲ್ಲಿಗೆ ನಿಮ್ಮ ಶಾಲೆಗೆ ಸ್ವಂತ ಬೋರ್ವೆಲ್ ಸೌಲಭ್ಯ ಕೂಡ ಇದೆ ಇರೋದ್ರಿಂದ ನಾವು ಡ್ರಿಪ್ ಇರಿಗೇಷನ್ ಹಾಕಿರೋದ್ರಿಂದ ನಾವು ಯಾವುದೇ ನೀರು ಕಟ್ಟುವಂತ ಸಂದರ್ಭ ಬರಲ್ಲ. ಅದು ಪೈಪ್ ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ ಸರ್. ನಾವು ಗೇಟ್ ವಾಲ್ ಅಳವಡಿಸಿದ್ದೀವಿ, ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಅಲ್ಲ, ಈಗ ನೀರಿನ ಸೌಲಭ್ಯದ ಬಗ್ಗೆ ತಿಳಿಸಿದ್ರೆ ಇದನ್ನ ಈಗ ದನಕರುಗಳು ಅಥವಾ ಯಾರಾದರೂ ಮಕ್ಕಳು ಬೇರೆಯವರು ಇತರರು ಬಂದು ಅದನ್ನ ಹಾಳುಗೆಡುವಂತ ಸಂಭವಗಳು ಇಲ್ಲದೆ ಇರುವಂತ ರೀತಿಯಲ್ಲಿ ನೋಡ್ಕೊಬೇಕಾದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಸರ್? ಊರಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ನಾವು, ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಕಮಿಟಿ ಮಾಡಿದ್ದೀವಿ. ಅದರ ಉಸ್ತುವಾರಿಯನ್ನು ಅವರೇ ನೋಡ್ಕೊತಾರೆ. ಮತ್ತೆ ಇದರ ಉಸ್ತುವಾರಿಯನ್ನು ವಾಟರ್ ಮ್ಯಾನ್ಗೆ ವಹಿಸಿದ್ದಾರೆ ಸರ್. ಅವರು ಇಲ್ಲಿರೋ ವಾಟರ್ ಮ್ಯಾನ್ಗೆ ವಹಿಸಿದ್ದಾರೆ. ಮಸ್ತರು ಎಲ್ಲ ಸೇರಿ ಈ ಊರಿನ ವಾಟರ್ ಮ್ಯಾನ್ಗೂ ಕೂಡ ಇದರ ಜವಾಬ್ದಾರಿಯ ಹೊಣೆಯನ್ನ ವಹಿಸ್ಕೊಟ್ಟಿದ್ದಾರೆ. ಅವರು ಅವರ ಜವಾಬ್ದಾರಿಯನ್ನ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಸರ್? ಸರ್, ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಕಾಳಜಿ ಕೊಡ್ತಾರೆ. ಹಂಗೆ ಅಲ್ಲಿಗೆ ನಿಮ್ಗೆ ಹಳ್ಳಿ ಜನಗಳ ಜೊತೆಗಳಲ್ಲಿ ವಾಟರ್ ಮ್ಯಾನ್ ಕೂಡ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಖುಷಿ ಆದಂತ ವಿಷಯ ಸರ್. ತಮ್ಮ ಶಾಲಾ ಆವರಣದಲ್ಲಿ ಯಾವ್ಯಾವ ರೀತಿಯ ಗಿಡ ಮರಗಳನ್ನ ಬೆಳೆಸಿದ್ದೀರಿ ಸರ್? ಸರ್, ತೆಂಗಿದೆ, ಮತ್ತೆ ಮಾವಿದೆ, ನೇರಳೆ ಇದೆ, ಮತ್ತೆ ನೆಲ್ಲಿಕಾಯಿ ಮರ ಇದೆ, ಚೇಪೆಕಾಯಿ ಇದೆ, ಮತ್ತು ಚಕ್ರಮಣಿ ಅಂತಕ್ಕಂಥ ವಿವಿಧ ಇವು ಆಯುರ್ವೇದಿಕ ಔಷಧಿಗಳು ಕೂಡ ನಮ್ಮಲ್ಲಿ, ಗಿಡಗಳು ಕೂಡ ನಮ್ಮಲ್ಲಿದ್ದಾವೆ. ಮಕ್ಕಳಿಗೆ ಈ ಒಂದು ರಕ್ತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆ ಚಕ್ರಮಣಿ ಅಂತಕ್ಕಂಥ ಗಿಡದ ಎಲೆಗಳನ್ನು ತಿಂತಾ ಇದ್ರೆ ಆ ಮಕ್ಕಳಿಗೆ ರಕ್ತಹೀನತೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ಇಟ್ಟಿದ್ದೀವಿ. ಮತ್ತೆ ಈ ಒಂದು ಕಿಡ್ನಿಗೆ ಅಂತ ಹೇಳಿ ಒಂದು ಎಲೆ ತಂದು ಉಳ್ಕೊಂಡಿದ್ದೀವಿ. ಇಲ್ಲೇ ಇದೆ ಸರ್, ಇದೇ ಎಲೆ. ಕಿಡ್ನಿಗೆ ಔಷಧಿ ಆಗುತ್ತೆ ಸರ್ ಇದು? ಹೌದು ಸರ್, ಕಿಡ್ನಿಗೆ ಕಲ್ಲು ಏನಾದ್ರು ಇದ್ದಂತ ಸಂದರ್ಭದಲ್ಲಿ ಆ ಒಂದು ಎಲೆಯನ್ನ ತೊಳೆದು ತಿನ್ನೋದ್ರಿಂದ ಅದು ಒಂದು ವಾರ ಆ ತರ ಸೇವನೆ ಮಾಡಿದ್ರೆ ಅದು ಕಡಿಮೆ ಆಗ್ಬಿಡುತ್ತೆ ಸರ್. ಈಗಾಗಲೇ ಯಾರಿಗಾದ್ರೂ ಆ ರೀತಿ ವಾಸಿ ಆಗಿರೋ? ಮಾಡಿದೀವಿ ಸರ್, ಮಾಡಿದ್ವಿ. ಅದನ್ನೇ ಬಳಸಿ ಊರವರು ಸಾಕಷ್ಟು ಉತ್ತಮ ಫಲಿತಾಂಶ ಬಂದಿದೆ ಸರ್. ಇಂಥ ಸಾಕಷ್ಟು ಗಿಡಗಳನ್ನ ನಾವು ಇಟ್ಕೊಂಡಿದ್ದೀವಿ ಸರ್ ಶಾಲಾ ಆವರಣದಲ್ಲಿ. ಅಲ್ಲಿಗೆ ನಿಮ್ಮ ಶಾಲೆ ಆವರಣದಲ್ಲಿರುವಂತಹ ಗಿಡ ಮರಗಳಲ್ಲಿ ಪೌಷ್ಟಿಕ ಆಹಾರವನ್ನು ನೀಡುವಂತಹ ವೈದ್ಯಕೀಯ ಗುಣಗಳುಳ್ಳ ಸಸಿಗಳನ್ನು ಕೂಡ ನೆಲೆಸ್ಕೊಂಡಿದ್ದೀರಿ. ಶಾಲಾ ಮಕ್ಕಳಿಗೂ ಹಳ್ಳಿ ಜನಗಳಿಗೂ ಅನುಕೂಲ ಆಗಲಿರುವಂಥ ಒಳ್ಳೆ ದೂರದೃಷ್ಟಿ, ಸಹೃದಯತೆ ಸರ್ ನಿಮ್ಮದು. ಪುಟ್ಟ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿ, ಸುಂದರವಾಗಿ, ಆಕರ್ಷಣೀಯವಾಗಿ ಒಂದು ಉದ್ಯಾನವನದ ರೀತಿಯಲ್ಲೇ ನೀವು ಗಿಡಮರಗಳನ್ನು ಬೆಳೆಸಿದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದಾಗಲಿ, ನಿಮ್ಮ ಶಿಕ್ಷಣ ಇಲಾಖೆ ವತಿಯಿಂದಾಗಲಿ, ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದಾಗಲಿ ಏನಾದರೂ ನಿಮ್ಮ ಶಾಲೆಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದಿರುವುದುಂಟಾ ಸರ್? ಹೌದು ಸರ್, 2021-22ರಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಒಂದು ಈ ಪರಿಸರ ಸ್ನೇಹಿ ಎಂಬತಕ್ಕಂಥ ಶಾಲೆ ಮತ್ತು ಪಂಚಾಯಿತಿ ಎಂಬತಕ್ಕಂಥ ಪ್ರಶಸ್ತಿ ಲಭಿಸಿದೆ ಸರ್ ನಮಗೆ.
ಈಗ 2025 ಮತ್ತು 26ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಬೆಸ್ಟ್ SDMC ಮತ್ತು ಉತ್ತಮ ದಾಖಲೆ ನಿರ್ವಹಣೆ ಮತ್ತು ಸುಸಜ್ಜಿತವಾದಂಥ ಶಾಲೆ ಆಗಿರೋದ್ರಿಂದ ನಮಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಸರ್. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದಿದೆ LPSಗೆ. ಅಲ್ಲ, ಯಾವ ಒಂದು ಉದ್ದೇಶ ಕಾರಣದಿಂದಾಗಿ ನಿಮಗೆ ಬೆಸ್ಟ್ ಅವಾರ್ಡ್ ಬಂದಿದೆ? ಪರಿಸರ ರಕ್ಷಣೆಯಿಂದನಾ? ಪರಿಸರ ರಕ್ಷಣೆ ಅಥವಾ ವಿದ್ಯಾರ್ಥಿಗಳ ಶಿಕ್ಷಣದ ಮಟ್ಟ, ಮಕ್ಕಳ ಶಿಕ್ಷಣದ ಗುಣಮಟ್ಟ? ಈಗ ನಮ್ಮಲ್ಲಿ ಇಲ್ಲೇ ಓದಿರುವಂತ 2010-11ರಲ್ಲಿ ಓದಿರುವಂತ ಮಗು ಈಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತಾ ಇದ್ದಾರೆ. ಇಲ್ಲಿನ ಮಕ್ಕಳು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ನವೋದಯ ಮತ್ತು ಮುರಾರ್ಜಿನಲ್ಲಿ ಎಲ್ಲಾ ಮಕ್ಕಳು ಫಸ್ಟ್ ಲಿಸ್ಟ್ ಅಲ್ಲೇ ಸೆಲೆಕ್ಟ್ ಆಗ್ತಾರೆ ನಮ್ಮಲ್ಲಿ. ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರವೇಶ ಪರೀಕ್ಷೆ ನಡೆಸ್ತಾರಲ್ಲ, ಆ ಪರೀಕ್ಷೆಯಲ್ಲಿ ಆಯ್ಕೆ ಆಗ್ತಾರೆ ಹೆಚ್ಚಿನ ಅಂಕಗಳನ್ನ ಪಡೆದು. ನಾವು ಬೆಳಗ್ಗೆ 9:30ಯಿಂದ ಸಂಜೆ 5:30 ಮತ್ತು 6 ಗಂಟೆವರೆಗೂ ಉಚಿತವಾಗಿ ತರಗತಿಗಳನ್ನ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ? ನವೋದಯ ಮತ್ತು ಮುರಾರ್ಜಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಉಚಿತವಾದಂತ ಅವ್ರಿಗೆ ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು, ಕೋಚಿಂಗ್ ಕೊಡ್ತೀವಿ. ಹಾಗಾಗಿ ನಮ್ಮ ಶಾಲಾ ಮಕ್ಕಳೆಲ್ಲರ ಪ್ರತಿ ವರ್ಷನೂ ಕೂಡ 5ನೇ ತರಗತಿ ಪಾಸ್ ಆದಂಥ ಎಲ್ಲ ಮಕ್ಕಳಿಗೂ ಕೂಡ ವಸತಿ ಶಾಲೆಗಳಲ್ಲಿ ಪ್ರವೇಶ ದೊರೆಯುತ್ತಾ ಇದೆ ಸರ್. ಹಾಗಾಗಿ ನಮ್ಮ ಮಕ್ಕಳ ಶಿಕ್ಷಣ ಮಟ್ಟ ಈ ಊರಲ್ಲಿ ಇದುವರೆಗೂ ಯಾರು SSLC ಪಾಸ್ ಆಗಿಲ್ಲ ಅಂತ ಇದ್ರು, ಈಗ BE ಮತ್ತು ಉನ್ನತ ವ್ಯಾಸಂಗದಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್. BE ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಯಾವ ಮಗುನ ಯಾವ ಕೋರ್ಸ್ಗೆ ಸೇರಿಸ್ಬೇಕು ಅನ್ನುವಂಥ ಇದು ಮಾಡಿ ಸುಮಾರು ಒಂದು 30-35 ಮಕ್ಕಳೀಗ ಅವರೆಲ್ಲ ವೃತ್ತಿ ತರಗತಿಗಳಲ್ಲಿ ಜಾಯಿನ್ ಆಗಿ ಕೋರ್ಸ್ಗಳಿಗೆ ಅವರು ಕೆಲಸದಲ್ಲಿ ನಿರತರಾಗಿದ್ದಾರೆ ಕೈಗಾರಿಕೆಗಳು. ನನ್ನ ಒಂದು ಪುಟ್ಟ ಪ್ರಶ್ನೆ, ತಾವಿಷ್ಟೆಲ್ಲ ಸೇವಾ ಕಾರ್ಯಗಳು ಮಾಡಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ತಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಏನಾದರೂ ಲಭಿಸಿದೆಯಾ ಸರ್? ಲಭಿಸಿದೆ ಸರ್. ಯಾವ ಇಸ್ವಿಯಲ್ಲಿ ಅಂದೆ ಸರ್? 2008 ಮತ್ತು 9ರಲ್ಲಿ ಆಗ ಜಿಲ್ಲಾ ಮಟ್ಟದ ಅಥವಾ ಸರ್ ಇಲ್ಲ ಸರ್, ಆಗ ಒಂದು ಕ್ಲಸ್ಟರ್ ಮಟ್ಟದಲ್ಲಿ, ಅಂದ್ರೆ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಕೊಡ್ತಾ ಇದ್ರು, ಹೋಬಳಿ ಮಟ್ಟದಲ್ಲಿ ಸರ್ಕಾರದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ, ಅದು ನನಗೆ ಲಭಿಸಿದೆ ಸರ್. ಸರ್, ಈಗ ಬ್ರಾಹ್ಮಣರ ದಿನ್ನೆ ಚಿಂತಾಮಣಿ ನಗರಕ್ಕೆ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಸುತ್ತಮುತ್ತಲು ಖಾಸಗಿ ಶಾಲೆಗಳು, ಕಾನ್ವೆಂಟ್ ಶಾಲೆಗಳು ಹೆಚ್ಚಾಗಿವೆ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಗ್ರಾಮದ ಮಕ್ಕಳು ಆ ಕಡೆ ಹೋಗೋ ಒಂದು ಸಾಧ್ಯತೆಗಳು ಜಾಸ್ತಿ ಇವೆ. ಈ ಸಂದರ್ಭದಲ್ಲಿ ತಮ್ಮ ಶಾಲೆಗೆ ಪ್ರತಿ ವರ್ಷ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏನಾದರೂ ಕುಂಠಿತ ಆಗಿದೆಯಾ ಸರ್? ಇಲ್ಲ ಸರ್, ಆಗಿಲ್ಲ. ಇನ್ನು ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ಏರಿಕೆ ಆಗ್ತಾ ಇದೆ. ಖುಷಿ ಸರ್, ಇದು ಅದ್ಭುತವಾದ ವಿಷಯ. ಬೇರೆ ಊರಿಂದ ಕೂಡ ನಮ್ಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಯವರು ಬಂದು ನಿಮ್ಮ ಶಾಲೆಗೆ ಸೇರ್ತಾ ಇದ್ದಾರೆ. ಮಕ್ಕಳು ಬರ್ತಾ ಇದ್ದಾರೆ. ಮತ್ತೆ ಇದೇ ಊರಿನ ಹೆಣ್ಣು ಮಕ್ಕಳು ಈ ಶಾಲೆ ಚೆನ್ನಾಗಿದೆ, ಇಲ್ಲಿನ ಮಕ್ಕಳಿಗೆ ಒಳ್ಳೆಯ ಇದು ವಸತಿ ಶಾಲೆಗಳಲ್ಲಿ ಸೀಟ್ ಸಿಗ್ತಾ ಇದೆ ಅನ್ನೋ ಉದ್ದೇಶದಿಂದ ಅವ್ರ ಮಕ್ಕಳನ್ನು ತಗೊಂಡ್ಬಂದು ಇಲ್ಲೇ ಸೇರಿಸಿ ನಮ್ಮ ಮಕ್ಕಳಿಗೆ ಮುಂದೆ ವಸತಿ ಶಾಲೆಗಳಲ್ಲಿ ಸೀಟ್ ದೊರೆಯುವಂತೆ ಮಾಡ್ಬೇಕು ಸರ್ ನೀವು ಅಂತ ನನ್ನಲ್ಲಿ ಮನವಿ ಮಾಡ್ತಾ ಇದ್ದಾರೆ ಸರ್. ಅಲ್ಲಿಗೆ ಈ ಊರಿನ ಹೆಣ್ಣುಮಕ್ಕಳು ಬೇರೆ ಕಡೆ ಮದುವೆ ಆಗಿ ಹೋಗಿದ್ರು ಕೂಡ ಅವ್ರ ಮಕ್ಕಳನ್ನ ಇಲ್ಲಿಗೆ ನಿಮ್ಮ ಶಾಲೆಗೆ ಸೇರಿಸಿ ಅವರು ಉತ್ತಮ ವಿದ್ಯಾಭ್ಯಾಸವನ್ನು ಕರೆದು ಆದಿಗೆರೆ ಸ್ಕೂಲಿಂದ 2 ಮಕ್ಕಳು ಬರ್ತಾರೆ ಸರ್ ಆ ಊರಿಂದ. ಈ ಒಂದು ಪ್ರವೇಶ ಪರೀಕ್ಷೆ ಉದ್ದೇಶದಿಂದ 2 ಮಕ್ಕಳನ್ನ ಇಲ್ಲೇ ದಾಖಲು ಮಾಡಿದ್ದಾರೆ. ಈಗ 1ನೇ ತರಗತಿಯಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಒಂದು ಮಗು 5ನೇ ತರಗತಿ ಇದೆ, ಇನ್ನೊಂದು ಮಗು 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದೆ ಸರ್. ಒಳ್ಳೆ ಮಾದರಿವಾದಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ ಸರ್. ಸರ್, ತಾವು ಎಷ್ಟು ವರ್ಷಗಳಿಂದ ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ? ನನಗೆ 32 ವರ್ಷ ಸರ್ವಿಸ್ ಆಗಿದೆ. 32 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯ ಮಾಡಿದ್ದೀನಿ. ಕೋರ್ಲಪರ್ತಿಯಲ್ಲೂ ಕೂಡ ಉತ್ತಮ ಕಾರ್ಯಗಳನ್ನು ಮಾಡಿ ಬಂದೆ. ಈ ಹಿಂದೆ ಕೋರ್ಲಪರ್ತಿಯಲ್ಲೇ ಕಾರ್ಯನಿರ್ವಹಿಸಿದ್ದೀರಿ. ಮತ್ತೆ ನಾನು ಬೂರ್ಮಾಕ್ಲೆಲ್ಲ ಹೈಸ್ಕೂಲಲ್ಲಿ 12 ವರ್ಷ ಕೆಲಸ ಮಾಡಿದ್ದೆ ನಿಯೋಜಿತ ಶಿಕ್ಷಕನಾಗಿ. ಕೂಡ ನನ್ನ ಉತ್ತಮ ಫಲಿತಾಂಶ ಕೊಟ್ಟಿದ್ದಕ್ಕಾಗಿ ನನ್ನನ್ನ ಸತತ ಅಲ್ಲೇ ನಿಯೋಜನೆ ಮಾಡ್ತಾ ಇದ್ದಾರೆ ಸರ್. ತಮ್ಮ ಕ್ವಾಲಿಫಿಕೇಶನ್ ಬಗ್ಗೆ ಕೇಳಬಹುದಾ? ನಾನು MA B.Ed ಸರ್. MA B.Ed ಸರ್. ಇನ್ನೊಂದು ಮುಖ್ಯವಾದಂಥ ಒಂದು ಪ್ರಶ್ನೆ ತಮಗೆ, ತಾವು ಶಿಕ್ಷಕ ವೃತ್ತಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್, ಶಿಕ್ಷಕ ವೃತ್ತಿ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮನೆ ಬಡತನದ ಪರಿಸ್ಥಿತಿ ಇತ್ತು ಸರ್. ಆಗ ನನಗೆ ಬೇರೆ ಎಜುಕೇಷನ್ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಆಗ ನಮ್ಮೂರಿಗೆ ಬರ್ತಾ ಇದ್ದಂಥ ವೆಂಕಟರೆಡ್ಡಿ ಅಂತಕ್ಕಂಥ ಮಾಸ್ಟ್ರು, ನಿಮ್ಮ ಮಗನ TCH ಮಾಡಿಸ್ಕೊಳ್ಳಿ ಸಾಕು, ಏನೋ ಒಂದು ಕೆಲಸ ಸಿಗುತ್ತೆ, ಖರ್ಚು ಕಡಿಮೆ ಅಂತ ನಮ್ಮಪ್ಪಗೆ ಹೇಳಿದಾಗ ನಮ್ಮಪ್ಪ ಅದನ್ನೇ ಮಾಡಪ್ಪ ಅಂತ ಹೇಳಿದ್ರು. ನಾನು ಬರೋವರೆಗೂ ನನಗೆ ಅದ್ರ ಬಗ್ಗೆ ಏನೋ ಅಷ್ಟಿದು ಗೊತ್ತಿರಲಿಲ್ಲ ಸರ್. ಬಂದ ಮೇಲೆ ನನಗೆ ತುಂಬ ಸಂತೋಷವಾಗಿದ್ದೀನಿ, ಇದು ಪುಣ್ಯದ ಕೆಲಸ ಅಂತ ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ ಸರ್.
ಅಲ್ಲಿಗೆ ಬೇರೆ ಒಂದು ಉದ್ಯೋಗಗಳಿಗಿಂತ ನಿಮಗೆ ಈ ಶಿಕ್ಷಕ ವೃತ್ತಿ ತುಂಬಾ ಸಮಾಧಾನ ತಂದಿದೆ, ತೃಪ್ತಿ ತಂದಿದೆ. ಬಹಳ ಬಡತನದ ಬೇಗೆಯಲ್ಲಿ ಕೂಡ ನೀವು ವಿದ್ಯಾಭ್ಯಾಸವನ್ನ ಮಾಡಿದ್ದೀರಿ. ಇದರಿಂದ ನನಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ಕೆ ಅವಕಾಶಗಳಿರ್ಲಿಲ್ಲ ಸರ್ ನಮ್ಮಲ್ಲಿ. ಆದ್ರೂ ಸಹ MA ಮಾಡಿದಿರಿ. ಮತ್ತೆ MA B.Ed ಮಾಡ್ಕೊಂಡಿದ್ದೆಲ್ಲ ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಸರ್. ಕೆಲಸ ಸಿಕ್ಕಿದ ಮೇಲೆ ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ BA ಮಾಡಿದೆ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ಮಾಡಿದೆ, ಮತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ B.Ed ಮಾಡ್ಕೊಂಡೆ ಸರ್. ತಾವು ಒಬ್ಬ LPS ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದೆ. ನಿಮಗೆ ಬಡ್ತಿ ಸಿಗುವಂತ ಅವಕಾಶಗಳು ಬಂದಿದ್ವಾ? ಇಲ್ಲ ಸರ್, ಇಲ್ಲ ಸರ್. ಒಂದು ವೇಳೆ ಬಂದ್ರೆ ನನಗೆ ಹೋಗೋ ಇಷ್ಟ ಇಲ್ಲ ಸರ್. ಮಕ್ಕಳ ಈ ಊರವ್ರು ಕೊಡ್ತಾರೆ ಅಭಿಮಾನ. ಅಲ್ಲಿಗೆ ನಿಮ್ಗೆ ಬಡ್ತಿ ಹುದ್ದೆಗಿಂತ ಈ ಗ್ರಾಮದ ಜನರ ಪ್ರೀತಿ ವಿಶ್ವಾಸ ಬಹಳ ಮುಖ್ಯ ಅಂತ ಸರ್ ಅನಿಸುತ್ತೆ ಸರ್ ನನಗೆ. ಇದರಷ್ಟು ಇನ್ನೇನು ನನಗೆ ದುಡ್ಡಿನ ಅಷ್ಟು ಮೇಲೆ ವ್ಯಾಮೋಹ ಇಲ್ಲ ಸರ್. ನನಗೆ ಸೇವೆ ಮಾಡಬೇಕು, ಸೇವೆ ಅಷ್ಟೇ. ಪುಟ್ಟ ಹಳ್ಳಿಯ ಬಗ್ಗೆ ಇಷ್ಟೊಂದು ಆಸಕ್ತಿ, ಕಾಳಜಿ, ಪ್ರೀತಿ, ವಿಶ್ವಾಸವನ್ನ ಇಟ್ಕೊಂಡಿರೋ ತಾವು ಶಾಲೆ ಆವರಣದಲ್ಲಿ ಪರಿಸರದ ಒಂದು ವಾತಾವರಣ ನಿರ್ಮಿಸಿದ್ದೀರಿ. ಇದೇ ರೀತಿಯಲ್ಲಿ ಈ ಹಳ್ಳಿಯಲ್ಲೂ ಕೂಡ ಆ ಪರಿಸರವನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಸರ್? ಮಾಡಿದ್ದೀವಿ ಸರ್. ಈಗ ಈ ಊರಿಗೆ ನಾನು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅನಕ್ಷರಸ್ಥರಿದ್ದರು. ಅವ್ರಿಗೆ ಅಷ್ಟು ಸ್ವಚ್ಛತೆ ಬಗ್ಗೆ ಗೊತ್ತಿರಲಿಲ್ಲ. ಒಳಚರಂಡಿ ವ್ಯವಸ್ಥೆ ಮತ್ತೆ ಮನೆಗೊಂದು ಗಿಡ ನೆಡುವಂಥ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ 3-4 ಗಿಡ ಕೊಟ್ಟು ಅದನ್ನು ಬೆಳೆಸುವಂತ ಕಾರ್ಯಕ್ರಮ ಮಾಡಿದ್ವಿ. ಆ ಗಿಡ ಎಲ್ಲಿಂದ ತಂದ್ಕೊಟ್ರಿ ಸರ್? ಸರ್ ನಾವು ಇಲ್ಲಿ ಉಚಿತವಾಗಿ ಕೊಡುವಂತ ಯೋಜನೆ ಇತ್ತು ಸರ್. ಆ ಯೋಜನೆಯನ್ನ ಸದ್ಬಳಕೆ ಆ ಯೋಜನೆಯನ್ನು ಅನುಷ್ಠಾನ ಮಾಡಿಸಿ ಸುಮಾರು 250 ಗಿಡ ತರಿಸಿದ್ದೆ ಸರ್ ಸ್ಕೂಲ್. ಅದರಲ್ಲಿ ಊರವ್ರಿಗೆ ಎಲ್ರಿಗೂ 4 ಗಿಡ ಹಂಚಿದ್ವಿ ಸರ್. ಆ ಗಿಡನ ಎಲ್ಲ ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಜೊತೆಗೆ ಮನೆಗಳ ವ್ಯವಸ್ಥೆ ಕೂಡ ಮಾಡಿಸಿದ್ವಿ, ಶೆಡ್ ವ್ಯವಸ್ಥೆ ಎಲ್ಲ ಊರಲ್ಲಿ ಇವಾಗ ಸುಸಜ್ಜಿತವಾದಂಥ ನೀರಿನ ವ್ಯವಸ್ಥೆ ಇದೆ. ಅವೆಲ್ಲ ಕೂಡ ನಮ್ಮ ಗೊತ್ತಿದ್ದ ಮಟ್ಟಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಗ್ರಾಮಸ್ಥರ ಸಹಕಾರದೊಂದಿಗೆ ಊರವ್ರಿಗೂ ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದೀವಿ. ಮತ್ತು ಓದಿ ವಿದ್ಯಾಭ್ಯಾಸ ಮಧ್ಯದಲ್ಲೇ ನಿಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ITI ಮಾಡಿ ಅಂತೇಳಿ ಪ್ರೇರಣೆ ಕೊಟ್ಟು ಈಗ ಅವರು ಕೂಡ ಕೆಲಸಗಳಿಗೆ ಹೋಗಂಗೆ ಮಾಡಿದ್ದೀವಿ. ಅಲ್ಲ, ಈಗ ನೀವು ಅವ್ರಿಗೆ ಸಸಿಗಳು ಕೊಟ್ರಲ್ಲ, ಅದನ್ನ ಅವರು ಸಂರಕ್ಷಣೆ ಮಾಡಿದ್ದಾರೆ ಸರ್? ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಅವಾಗ ಊರಲ್ಲಿ ಹೋದಾಗ ನೀವು ಕೊಟ್ಟಿದ್ದ ಗಿಡ ಸರ್, ನೀವು ಕೊಟ್ಟಿದ್ದ ಮರ ಅಂತ ಹೇಳ್ತಾರೆ. ಇವಾಗ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ನೀವು ಬರೀ ಶಾಲೆ ಅಭಿವೃದ್ಧಿ ಆದ್ರೆ ಸಾಲದು, ಇಡೀ ಈ ಗ್ರಾಮವೇ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಎಂಬ ಒಂದು ಅಭಿಲಾಷೆಯನ್ನ ಹೊಂದಿದ್ದೀರಿ ಅನ್ನಿಸ್ತಾ ಇದೆ. ಒಳ್ಳೆ ಉದ್ದೇಶ ಸರ್. ಅವರೆಲ್ಲ ಚೆನ್ನಾಗಿದ್ರೇನೆ ಮಕ್ಕಳಿಗೆ ಪ್ರೋತ್ಸಾಹ ಸಿಗೋದು. ಅವರು ನಾಗರಿಕತೆ ಇದ್ರೆ ಮಾತ್ರ ವಿದ್ಯಾಭ್ಯಾಸಕ್ಕೆ ಪ್ರೇರಣೆ ಸಿಗುತ್ತೆ. ಅವರು ಇಲ್ಲ ಅಂದ್ರೆ ಸಿಗೋದಿಲ್ಲ ಸರ್. ಮೊದಲು ನಾವು ಮಾಡಬೇಕಾಗಿರೋದು ಮೋಟಿವೇಶನ್ ಪೋಷಕರೇ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅತ್ಯಾಧುನಿಕ ರೀತಿಯ ಒಂದು ಬೋಧನಾ ವ್ಯವಸ್ಥೆ ಜಾರಿಯಲ್ಲಿದೆ. ಈ ನಿಟ್ಟಿನಲ್ಲಿ ತಾವೇನಾದರೂ ಅಂತಹ ಆಧುನಿಕ ವಿಧಾನಗಳನ್ನು ಬಳಸ್ಕೊಳ್ತಾ ಇದ್ದೀರಾ ಸರ್? ಹೌದು ಸರ್, ನಮ್ಮಲ್ಲಿ 2 ಸ್ಮಾರ್ಟ್ ಕ್ಲಾಸ್ಗಳಿದ್ದಾವೆ. 1ರಿಂದ 3ನೇ ತರಗತಿಗೆ ಒಂದು ಮತ್ತು 4 ಮತ್ತು 5ನೇ ತರಗತಿಗೆ ಪ್ರತ್ಯೇಕವಾಗಿದೆ. ಆಯಾ ತರಗತಿಗೆ ಬೇಕಾದಂತಹ ಕಲಿಕಾಂಶಗಳು ಬರುವಂತಹ ಸ್ಮಾರ್ಟ್ ಕ್ಲಾಸಲ್ಲಿ ಬರುತ್ತೆ ಸರ್. ನಮಗೆ ಮಕ್ಕಳು ಹಾಕ್ಕೊಂಡು ಮಕ್ಕಳೇ ನೋಡುವಂತಹ ತರಬೇತಿ ಕೂಡ ಕೊಟ್ಟಿದ್ದೀವಿ ನಾವು. ಪ್ರತಿ ಪಾಠದ ಎಲ್ಲ ವಿಷಯಗಳನ್ನು ಕೂಡ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಕೂಡ, ವೈಜ್ಞಾನಿಕ ವಿಷಯಗಳನ್ನು ಕೂಡ ಆ ಸ್ಮಾರ್ಟ್ ಕ್ಲಾಸಲ್ಲಿ ಮಕ್ಕಳು ಪ್ರತ್ಯಕ್ಷವಾಗಿ ನೋಡೋದ್ರಿಂದ ಕಲಿಕೆ ತುಂಬ ಶಾಶ್ವತವಾದಂಥ ಕಲಿಕೆ ಉಂಟಾಗುತ್ತೆ, ಅನುಭವದ ಕಲಿಕೆ ಆಗ್ತಾ ಇದೆ ಸರ್. ಈಗ ಮೊದಲೇ ಇದ್ದಂಥ ಕಲಿಕಾ ವಿಧಾನಗಳಿಗಿಂತ ಈಗಿರುವಂಥ ವೈಜ್ಞಾನಿಕ ವಿಧಾನದ ಕಲಿಕೆಗೂ ಏನಾದರೂ ಅನುಕೂಲ ಆಗ್ತಾ ಇದೆಯಾ, ಅಥವಾ ಇವೆರಡರ ನಡುವೆ ಏನು ವ್ಯತ್ಯಾಸ ಇರ್ಬೋದು ಸರ್? ಹಳೆ ಬೋಧನಾ ವಿಧಾನಕ್ಕಿಂತ ಈ ವೈಜ್ಞಾನಿಕ ಬೋಧನಾ ವಿಧಾನವನ್ನು ಅಳವಡಿಸಿದಾಗ ಮಕ್ಕಳ ಆಸಕ್ತಿಯಿಂದ ಭಾಗವಹಿಸ್ತಾರೆ, ಕಲಿಕೆ ಸಂತೋಷದಾಯಕವಾಗಿರುತ್ತೆ, ಕಲ್ತಿದ್ದು ಮರೆತೋಗಲ್ಲ ಸರ್. ಮಕ್ಕಳು ಲವಲವಿಕೆಯಿಂದ ಕಲಿಕೆಯಲ್ಲಿ ಭಾಗವಹಿಸ್ತಾರೆ. ಇದು ನಮಗೆ ಉತ್ತಮವಾದಂಥ ಕಲಿಕಾ ವಿಧಾನ ಆಗಿದೆ ಸರ್. ಮಕ್ಕಳು ಇದರಿಂದ ಉತ್ತಮ ಒಂದು ಕಲಿಕೆಯಲ್ಲಿ ತೊಡಕೊಂಡಿದ್ದಾರೆ, ಪ್ರಗತಿ ಕಂಡಿದ್ದಾರೆ. ಅಲ್ಲಿಗೆ ಸಮಾಧಾನ ಆಗಿದೆ ಹೊಸ ವಿಧಾನದಿಂದ. ವಿಧಾನ ಅಳವಡಿಸ್ಕೊಂಡಿದ್ದೀವಿ. ಇದು ಕೂಡ ಸಹಕಾರ ಊರವ್ರು ಕೊಟ್ಟಿದ್ದೆ ಸರ್, ನಮಗೆ ಟಿವಿಗಳು ತಂದು ಕೊಟ್ಟಿದ್ದು. ಅಲ್ಲಿಗೆ ಇದನ್ನ ದಾನಿಗಳು ನಿಮಗೆ ಈ ಅಂತ ಆಧುನಿಕ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಇಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಇಷ್ಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸ್ಕೊಂಡು ಬರುತ್ತಾ ಇಡೀ ಗ್ರಾಮದ ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದೀರಿ. ನನ್ನ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಬರೀ ನೀವು
ಹಳ್ಳಿ ಮೇಷ್ಟ್ರಲ್ಲ, ಈ ಹಳ್ಳಿಯ ಒಬ್ಬ ಮಗನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಧನ್ಯವಾದಗಳು ಸರ್. ಇಷ್ಟೊತ್ತು ಕೂಡ ನಮ್ಮ ಚಾನಲ್ನೊಂದಿಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಬೋಧನಾ ವಿಧಾನಗಳ ಬಗ್ಗೆ, ಸಾರ್ವಜನಿಕರಿಂದ ಸಿಕ್ಕ ಸಹಕಾರಗಳ ಬಗ್ಗೆ ಅತ್ಯುತ್ತಮ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಭಗವಂತ ನಿಮಗೆ ಹೆಚ್ಚಿನ ಆಯುರ ಆರೋಗ್ಯವನ್ನು ಕೊಡಲಿ. ಈ ಶಾಲೆಯನ್ನು ಮತ್ತು ಈ ಗ್ರಾಮವನ್ನು ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುವಂತಹ ಕಾರ್ಯದಲ್ಲಿ ತಾವು ತೊಡಗಿಸಿಕೊಳ್ಳುವಂತಾಗಲಿ ಅಂತೇಳಿ ಬಯಸುತ್ತಾ ಮತ್ತೊಮ್ಮೆ ನಿಮಗೆ ನಾವು ಈ ಬೆಳಕು ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅಳಿಸ್ತಾ ಇದ್ದೀನಿ ಸರ್. ನಿಮಗೂ ಧನ್ಯವಾದ. ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಅಣ್ಣವ್ರೆ? ಜಿ ರಾಜ್ಕುಮಾರ್. ಇದೇ ಗ್ರಾಮದವರು? ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಜೊತೆಗೆ ಹಾಲಿ ಸದಸ್ಯರು. ಮೊದಲು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಾರ್ಯನಿರ್ವಹಿಸಿ ಈಗ ಹಾಲಿ ಸದಸ್ಯರಾಗಿದೆ. ಅದು ಈಗ ಅವಧಿ ಪೂರ್ಣಗೊಂಡಿರಬೇಕು ಅನ್ನಿಸ್ತದೆ. ಹಾಂ ಅಣ್ಣವರ, ಈಗ ತಮ್ಮಲ್ಲಿ ನಾನು ಕೇಳೋ ಬಯಸೋದೇನೆಂದರೆ, ನಿಮ್ಮ ಹಳ್ಳಿ ಶಾಲೆ ಸಾಕಷ್ಟು ಪ್ರಗತಿ ಪಥದಲ್ಲಿ ನಡೀತಾ ಇದೆ. ಇಲ್ಲಿನ ವಾತಾವರಣ ನಿಜಕ್ಕೂ ಕೂಡ ಉದ್ಯಾನವನಗಳನ್ನೇ ಮೀರಿಸಿರುವಂಥ ವಾತಾವರಣ ಇದೆ ಅಂತೇಳಿ ಕೇಳಿ ಬಂದಿದೆ. ಈ ಮಾಸ್ಟ್ರು, ನಿಮ್ಮ ಊರಿನ ಮಾಸ್ಟ್ರು ಸುಮಾರು 15 ವರ್ಷಗಳಿಗಿಂತ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಾಕಷ್ಟು ಮೂಲಗಳಿಂದ ನನಗೆ ತಿಳಿದು ಬಂದಿದೆ. ನಿಮ್ಮೂರಿನ ಮೇಷ್ಟ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಚೆನ್ನಾಗೆಲ್ಲ ಊರಿನ ವಾತಾವರಣ ಎಲ್ಲ ಇದು ಮಾಡಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಇದು ಪ್ರೈವೇಟ್ ಸ್ಕೂಲ್ಗೆ ಹೋದ ಹುಡುಗರೆಲ್ಲ ಇಲ್ಲೇ ಜಾಯ್ನ್ ಆದರು. ಇಲ್ಲೇ ಚೆನ್ನಾಗಿ ಹೇಳ್ಕೊಡ್ತಾರಂತ ಇಲ್ಲೇ ವ್ಯವಸ್ಥೆಯಾಗಿ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಹಳ್ಳಿಗೆ ಒಬ್ಬ ಒಳ್ಳೆ ಮೇಷ್ಟ್ರು ಸಿಕ್ಕಿದ್ದಾರೆ. ಹಳ್ಳಿ ಮಕ್ಕಳು ಅವರಿಂದ ಸಾಕಷ್ಟು ವಿದ್ಯೆಯನ್ನು ಕಲ್ತಿದ್ದಾರೆ ಅಂತೇಳಿ ಹೇಳ್ಬೋದು. ನೋಡಿ, ಅವರು ನನಗೆ ಬಡ್ತಿ ಸಿಕ್ಕಿದ್ರು ಕೂಡ ನಾನು ಬೇರೆ ಕಡೆ ಹೋಗೋಕ್ಕೆ ಇಷ್ಟ ಇಲ್ಲ, ಇದೇ ಊರದಲ್ಲಿ ಇರಬೇಕು ಅಂತೇಳಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಬ್ಬರು ಪರವಾಗಿಲ್ಲ, ಮೇಷ್ಟ್ರು ಅಷ್ಟೇ, ಮೇಡಮ್ನಷ್ಟೇ, ಇಬ್ರು ಚೆನ್ನಾಗಿ. ಇಲ್ಲಿ ಇಬ್ಬರು ಟೀಚರ್ಸ್ ಇದ್ದಾರಾ? ಕೆಲಸ ಮಾಡ್ತಾ ಇರುವಂತ ಈ ನಿಮ್ಮ ಶಾಲಾ ಊರಿನ ಶಿಕ್ಷಕರ ಬಗ್ಗೆ ಇದುವರೆಗೂ ಯಾವುದೇ ಸಮಸ್ಯೆ ಆಗಲಿ, ತೊಂದರೆ ಆಗಲಿ ನಿಮಗೆ ಏನು ಅನಿಸ್ಲಿಲ್ವಾ ಸರ್? ಏನಿಲ್ಲ ಅಂಥದ್ದು ಏನು ಯಾವುದೂ ನಮಗೆ ಗಮನಕ್ಕೆ ಬರಲಿಲ್ಲ. ಆಮೇಲೆ ಮತ್ತೊಂದು, ತಾವೊಬ್ಬ ಜನಪ್ರತಿನಿಧಿಯಾಗಿ ಗ್ರಾಮದ ಮುಖಂಡರಾಗಿದ್ದೀರಿ. ಶಾಲೆಗೆ ಸಂಬಂಧಪಟ್ಟಂತ ಏನೇ ವಿಷಯಗಳಿದ್ರು ಕೂಡ ಅವರು ತಮ್ಮ ಗಮನಕ್ಕೆ ತರ್ತಾ ಇದ್ದೀರಾ ಸರ್? ಎಲ್ಲ ಏನು ಮಾಡಬೇಕು, ಏನು ಬಂದಿದೆಯೋ ಅವೆಲ್ಲನೂ ಬಂದಿದೆ ನಿಮ್ಮ ಗಮನಕ್ಕೆ ತಂದು ನೀವೆಲ್ಲ ಚರ್ಚಿಸಿ ಆಮೇಲೆ ಅದನ್ನ ಕಾರ್ಯಗತಗೊಳಿಸ್ತಾ ಇದ್ರಿ. ಆಮೇಲೆ ಮತ್ತೊಂದು ಪ್ರಶ್ನೆ ಅಣ್ಣವರೇ ತಮ್ಮಲ್ಲಿ, ಇತ್ತೀಚೆಗೆ ನಿಮ್ಮ ಒಂದು ಹಳ್ಳಿ ಶಾಲೆಗೆ ಬೆಸ್ಟ್ SDMC ಅವಾರ್ಡ್ ಸಿಕ್ಕಿದೆ ಅಂತೇಳಿ ತಿಳಿದು ಬಂದಿದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಅದೇ ಇಲ್ಲಿ ಚೆನ್ನಾಗಿ ಇದ್ದಿದ್ದಕ್ಕೆ ಸ್ಕೂಲು ನಮ್ಮ ಪಂಚಾಯತಿಯಲ್ಲೇ ಇದು ಬಂದಿದ್ದು ಅವಾರ್ಡ್ ನಮ್ಮ ಸ್ಕೂಲ್ಗೆ. ಅಲ್ಲಿಗೆ ನಿಮಗೆ ಖುಷಿ ಆಗಿದೆ? ಇದು ಬರೀ ನಿಮ್ಮ ಶಾಲೆಗಲ್ಲ, ನಿಮ್ಮ ಊರಿಗೆ ಬಂದಂತ ಒಂದು ಅವಾರ್ಡ್ ಅಂತೇಳಿ ಖುಷಿ ಪಡ್ತಾ ಇದ್ದೀರಿ. ಈ ಒಂದು ಅವಾರ್ಡ್ ಬರಬೇಕಾದ್ರೆ ಮುಖ್ಯ ಕಾರಣಗಳು ಏನಿರ್ಬೋದು? ಇಲ್ಲಿ ಶಿಕ್ಷಕರಿಂದ ಇಲ್ಲೇ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ SDMC ಅವರು, ಆಮೇಲೆ ನಿಮ್ಮಂತ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದಾಗಿ ಇದು ಒಂದು ಬರಕಾಯ್ತು. ಊರೆಲ್ಲ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಅದರಿಂದ ಬೆಸ್ಟ್ ಅವಾರ್ಡ್ ಬಂದಿದೆ. ಅಲ್ಲಿಗೆ ನಿಮ್ಗೆಲ್ರಿಗೂ ಖುಷಿ ಆಗಿದೆ? ಸಂತೋಷ ಅಣ್ಣ ಅವರೇ. ಈ ಶಾಲೆ ಬಗ್ಗೆ ಹಾಗೂ ಇಲ್ಲಿನ ಶಿಕ್ಷಕರ ಬಗ್ಗೆ ಉತ್ತಮ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೀರಾ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು.